ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ. ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕೃಷ್ಣ. ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಂದಿನಂತೆ ಶುಂಠಿ ಅಡಿಕೆ ಕಾಳು ಮೆಣಸಿನ ಸರಣಿ ವಿಡಿಯೋಗಳಲ್ಲಿ ಮುಂದುವರೆದ ಭಾಗವಾಗಿ ಇವತ್ತು ನಾವು ಶುಂಠಿಯಲ್ಲಿ ಅಧಿಕ ಇಳುವರಿಗೆ ನಾಟಿ ಹಂತದಲ್ಲಿ ಪಾಲಿಸಬೇಕಾದ ಕ್ರಮಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡೋಣ ಸ್ನೇಹಿತರೆ. ಮಣ್ಣಿನ ಆಳ ಉಳುಮೆ ಮಾಡಬೇಕು. ಮತ್ತು ಇದು ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಸಮಯದವರೆಗೆ ಸೋಲರೇಷನ್, ಸೂರ್ಯನ ಶಾಖಕ್ಕೆ ಮಣ್ಣು ಒಳಪಡಬೇಕು. ಆಗ ನಮಗೆ ಮಣ್ಣಿನಲ್ಲಿರ್ತಕ್ಕಂಥ ಒಂದಷ್ಟು ಅನಾವಶ್ಯಕವಾದಂಥ ಕೀಟಗಳು ಮತ್ತು ಫಂಗಸ್ಸು, ಬ್ಯಾಕ್ಟೀರಿಯಾ ಮತ್ತೊಂದೇನಿದೆ ಅದರದ್ದೆಲ್ಲ ನಮಗೆ ಒಂದಷ್ಟು ಅದ್ರ ಮೇಲೆ ಕಂಟ್ರೋಲ್ ತಗೊಳ್ಳಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ. ಮತ್ತು ಅಗತ್ಯವಾದ ಬಸಿಗಾಲುವೆಗಳನ್ನು ನಾವು ನಿರ್ಮಿಸ್ಕೋಬೇಕು. ಅಗತ್ಯ ಅಂತರದ ಬಸಿಗಾಲುವೆಗಳನ್ನು ನಾವು ನಿರ್ಮಿಸ್ಕೋಬೇಕು. ಬಸಿಗಾಲುವೆಗಳನ್ನು ನಾವು ಮಾಡಬೇಕು. ಸಾಮಾನ್ಯವಾಗಿ 18 ಅಡಿಗೆ ಒಂದರ ಹಾಗೆ ನಾವು ಬಸಿಗಾಲುವೆಯನ್ನು ಮಾಡ್ಕೊಳ್ಳೋದು ಬಹಳ ಉತ್ತಮ. ತೀರಾ ದೊಡ್ಡದಾದ ಮತ್ತು ಉದ್ದವಾದ ಬಸಿಗಾಲುವೆಗಳು, ಉದ್ದವಾದ ಬೆಡ್ಗಳಿದ್ದಾಗ ನಮಗೆ ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ ಮತ್ತು ನಾವು ನೀರಿನ ನಿರ್ವಹಣೆ, ಮಳೆಗಾಲದಲ್ಲಿ ನೀರಿನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ಅಥವಾ ರೋಗ ಬಂದ ಪಕ್ಷದಲ್ಲಿ ರೋಗ ಹಬ್ಬುವ ವೇಗ ಅದು ಸಹಿತ ಹೆಚ್ಚಿಗೆ ಸಮಸ್ಯೆ ಉಂಟಾಗ್ತಾ ಇದೆ. ಸೊ ಅಂತರ ಏನಿದೆ ಅದು ಬಹಳ ಮುಖ್ಯ ಇದೆ. ಬಸಿಗಾಲುವೆ ಅಂತರ ಬಹಳ ಮುಖ್ಯ ಮತ್ತು ಬೆಡ್ಡಿಂದ ಬೆಡ್ಡಿಗೂ ಅಂತರ ಸಾಕಷ್ಟು ಮುಖ್ಯ ಇದೆ. ಕಳೆದ ವರ್ಷ ನಮಗೆ ಪೆರಿಕೆಲಿರಿ ಅತಿ ಹೆಚ್ಚು ಸಮಸ್ಯೆ ಕೊಟ್ಟಾಗ ನಮಗೆ ಅದರಲ್ಲಿ ಮಾರ್ಗೋಪಾಯಗಳಲ್ಲಿ ಅಥವಾ ಅತಿ ಹೆಚ್ಚು ಸಮಸ್ಯೆ ಆಗಲಿಕ್ಕೆ ಕಾರಣಗಳಾದಲ್ಲಿ ನಮಗೆ ಅಂತರದ ಕೊರತೆಯನ್ನು ತುಂಬ ಮುಖ್ಯವಾಗಿರ್ತಕ್ಕಂಥ ವಿಷಯ ಅನ್ನೋದು ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ನಾವು ಅಗತ್ಯ ಅಂತರನ ಅದರಲ್ಲಿ ನಾವು ಮಾಡ್ಕೊಳ್ಬೇಕು. ಅಗತ್ಯ ಅಂತರ ಮಾಡ್ಕೊಳ್ಳೋದು ನಾವು ನಾಟಿ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇದು ನಾಟಿ ಸಮಯದಲ್ಲಿ ಪಾಲಿಸಬೇಕಾದ ಕ್ರಮಗಳಲ್ಲಿ, ಅತಿ ಹೆಚ್ಚು ಇಳುವರಿ ಬರಲಿಕ್ಕೆ ಪಾಲಿಸಬೇಕಾದ ಕ್ರಮಗಳಲ್ಲಿ ಬಹಳ ಮುಖ್ಯವಾಗಿರೋ ವಿಷಯ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಶುಂಠಿ ಅತಿ ಹೆಚ್ಚು ಪೋಷಕಾಂಶ, ಅತಿ ಹೆಚ್ಚು ಗೊಬ್ಬರವನ್ನು ಬೇಡ್ತಕ್ಕಂಥ ಬೆಳೆ. ನಾವು ಎಷ್ಟು ಪ್ರಮಾಣದಲ್ಲಿ ಅದಕ್ಕೆ ಪೋಷಕಾಂಶ ಗೊಬ್ಬರ ಕೊಟ್ಟರು ಅದು ಜೀರ್ಣಿಸ್ಕೊಂಡು ಅತಿ ಉತ್ತಮ ರೀತಿಯ ಇಳುವರಿ ಕೊಡ್ತಕ್ಕಂಥ ಒಂದು ಬೆಳೆಯಾಗಿದೆ. ಆ ಪಕ್ಷದಲ್ಲಿ ನಾವು ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು ನಾವು 1 ಎಕರೆಗೆ ಸರಾಸರಿ 7 ರಿಂದ 8 ಟನ್ ಅಷ್ಟು ನಾವು ಕೋಳಿ ಗೊಬ್ಬರವನ್ನು ಉಪಯೋಗಿಸ್ಬೇಕಾಗತ್ತೆ. ಕೋಳಿ ಗೊಬ್ಬರ ಚೆನ್ನಾಗಿ ಕಲ್ತಿರಬೇಕು ಮತ್ತು ಮೊಟ್ಟೆ ಕೋಳಿ ಗೊಬ್ಬರ ಆದರೆ ಉತ್ತಮ. ಕೋಳಿ ಗೊಬ್ಬರ ನಮಗೆ 7 ರಿಂದ 8 ಟನ್ನಷ್ಟು ನಾವು ಕೋಳಿ ಗೊಬ್ಬರವನ್ನು ಇದು ಎಲ್ಲದನ್ನು ನಾವು ಗಮನಿಸಿ, ನಾವು ಪ್ರತಿ ಬಾರಿ ಹೇಳುವಾಗಲೂ ಇದು ಪ್ರತಿ ಎಕರೆಗೆ ಇರ್ತದೆ. ಇದನ್ನು ಗಮನಿಸಿ 7 ರಿಂದ 8 ಟನ್ನಷ್ಟು ನಮಗೆ ಕೋಳಿ ಗೊಬ್ಬರ ಬೇಕಾಗುತ್ತೆ. ಮತ್ತು ಕೋಳಿ ಗೊಬ್ಬರದ ಜೊತೆಗೆ ನಾವು ವಿಶೇಷವಾಗಿ ಪ್ರತಿ ವಿಡಿಯೋದಲ್ಲೂ ಹೇಳುವಾಗೆ ಸಾಯಿಲ್ ಟೆಸ್ಟ್ ಬಗ್ಗೆ ಇದೆ ವಿಷಯ. ಸಾಯಿಲ್ ಟೆಸ್ಟ್ ಯಾಕೆ ಬೇಕಾಗಿದೆ ನಮಗೆ? ನಾವು ಸಾಯಿಲಿನ pH ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಇನ್ನೂ ಸಾಕಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಶುಂಠಿಯ ಅಧಿಕ ಇಳುವರಿಗೆ ಪಾಲಿಸಬೇಕಾದ ಕ್ರಮಗಳಲ್ಲಿ ನಾವು ಸಾಯಿಲ್ ಟೆಸ್ಟ್ನಲ್ಲಿ ನಮಗೆ ಶುಂಠಿಯ pH ಎಷ್ಟು ಅಂತ ಗೊತ್ತಾಗೋದ್ರ ಮೂಲಕ ನಾವು ಸಾಯಿಲ್ ಕಂಡೀಷ್ನರ್ ಆಗಿ ನಾವು ಏನನ್ನು ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದು ಸಹಿತ ನಮಗೆ ಗೊತ್ತಾಗುತ್ತೆ. ಸಾಯಿಲ್ ಕಂಡೀಷ್ನರ್ ಅಂದರೆ ನಮ್ಮ ಡೋಲೋಮೈಟು ಮತ್ತು ಜಿಪ್ಸಮ್ ಏನಿದೆ ಇವುಗಳನ್ನು ನಾವು ಬಳಸೋದು ಗೊತ್ತಾಗುತ್ತೆ. ಡೋಲೋಮೈಟು ಮತ್ತು ಜಿಪ್ಸಮ್ ಏನಿದೆ ನಮ್ಮ ಮಣ್ಣಿನ pH ರಸಸಾರವನ್ನು ನಿಯಂತ್ರಿಸ್ತವೆ ಮತ್ತು ಅದನ್ನು ನಮಗೆ ಬೆಳೆಗೆ ಅಗತ್ಯವಾದ ಪ್ರಮಾಣದಲ್ಲಿ ಅದು ಮೇಂಟೈನ್ ಆಗುವಾಗೆ ಅದನ್ನು ನಿಭಾಯಿಸುತ್ತೆ. ಸೊ ಇದನ್ನು ನಾವು ಶುಂಠಿಯ ನಾಟಿ ಹಂತದಲ್ಲೇ ಎಷ್ಟು ಪ್ರಮಾಣ ಬೇಕು ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಇದನ್ನು ನಾವು ಮಣ್ಣಿಗೆ ಸೇರಿಸತಕ್ಕ ಕ್ರಮ ಆಗಬೇಕು. ಹಾಗಾಗಿ ಶುಂಠಿ ನಾಟಿಯ ಹಂತದ ಕ್ರಮದಲ್ಲಿ ನಾವು ಇದ್ರ ಬಗ್ಗೆ ವಿಶೇಷವಾದ ಕ್ರಮ ಕೊಡಬೇಕು. ಸ್ನೇಹಿತರೆ, ಶುಂಠಿಯಲ್ಲಿ ಉತ್ತಮ ಮತ್ತು ಮ್ಯಾಕ್ಸಿಮಮ್ ಅಥವಾ ಆಪ್ಟಿಮಮ್ ಅಂತ ಏನು ಹೇಳ್ತೀವಿ, ಅಧಿಕ ಇಳುವರಿ ಏನಿದೆ ಆ ಇಳುವರಿಗೆ ಪಾಲಿಸಬೇಕಾದ ಕ್ರಮಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ನಮಗೆ ಶುಂಠಿನಲ್ಲಿ ತಳಗೊಬ್ಬರದ ಮಹತ್ವ, ಯಾವುದೇ ಬೆಳೆನಲ್ಲೂ ನಮಗೆ ತಳಗೊಬ್ಬರ ಏನಿದೆ ಅದು ಬಹಳ ಮಹತ್ವ ವಹಿಸುತ್ತೆ. ಶುಂಠಿನಲ್ಲಿ ನಾವು ತಳಗೊಬ್ಬರವನ್ನು ಸಹಿತ ನಾವು ಸಂಪೂರ್ಣ ಪ್ರಮಾಣದಲ್ಲಿ ತಳಗೊಬ್ಬರ ಎಷ್ಟು ಕೊಡಬೇಕು ಅದನ್ನು ನಾವು ಗಮನಿಸಿ ಮತ್ತೆ ನಮಗೆ ಮಣ್ಣು ಪರೀಕ್ಷೆಗೆ ಬರುತ್ತೆ. ಮಣ್ಣು ಪರೀಕ್ಷೆ ವರದಲ್ಲಿ ಏನಿದೆ ಏನಿಲ್ಲ ಗೊತ್ತಿರುತ್ತೆ. ಏನು ಬೇಕು, ತಳಗೊಬ್ಬರದಲ್ಲಿ ಕೊಡುವಂಥದ್ದು ಏನೇನು ಬೇಕು ಅದನ್ನೆಲ್ಲದನ್ನು ನಾವು ಕೊಟ್ಬಿಟ್ಟು ನಾವು ಉತ್ತಮ ಇಳುವರಿ ಪಡೀಲಿಕ್ಕೆ ಒಂದು ಪ್ರಯತ್ನ ಮಾಡ್ಬೋದು. ನಾವೇನಾಗುತ್ತೆ ಅಂತ ಹೇಳಿದ್ರೆ, ಈಗ ತಳಗೊಬ್ಬರದಲ್ಲಿ ನಮಗೆ ಸಾಯಿಲ್ pH ಅನುಗುಣವಾಗಿ ನಾವು ಫಾಸ್ಫರಸ್ನ ರಂಜಕದ ರೂಪವನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಅದು ರಾಕ್ ಫಾಸ್ಫೇಟ್ ಇರ್ಬೋದು, ಸಿಂಗಲ್ ಸೂಪರ್ ಫಾಸ್ಫೇಟ್ ಇರ್ಬೋದು, ಯಾವುದನ್ನ ಅದರ ಪ್ರಮಾಣದಲ್ಲಿ ನಾವು ನಿರ್ಧಾರ ಮಾಡಬೇಕು. ಮತ್ತು ಶುಂಠಿಯ ಒಟ್ಟು ಬೆಳೆಗೆ ಬೇಕಾದ ರಂಜಕದ ಪ್ರಮಾಣವನ್ನು ನಾವು ಸಂಪೂರ್ಣ ಪ್ರಮಾಣವನ್ನು ನಾವು ನಾಟಿಗೆ ಮುಂಚೆಯೇ ಮಣ್ಣಿಗೆ ಸೇರಿಸ್ಕೋಬೇಕು. ಸಂಪೂರ್ಣ ಪ್ರಮಾಣವನ್ನು ನಾಟಿಗೆ ಮುಂಚೆನೇ ನಾವು ಮಣ್ಣಿಗೆ ಸೇರಿಸ್ಕೋಬೇಕು. ನಾವು ಮೇಲ್ಗೊಬ್ಬರವಾಗಿ ನಾವು ಫಾಸ್ಫರಸ್ ಅನ್ನು ಶುಂಠಿಗೆ ಕೊಡುವ ಅನಿವಾರ್ಯತೆ ಅಥವಾ ಅಗತ್ಯತೆ ಇಲ್ಲ. ಹಾಗಾಗಿ ಎಷ್ಟು ಪ್ರಮಾಣದ ನಮಗೆ ರಂಜಕ ಬೇಕಾಗ್ತದೆ ಅದನ್ನು
ಶುಂಠಿಯ ನಾಟಿ ಸಮಯದಲ್ಲಿ ನಾವು ಸೇರಿಸ್ಕೋಬೇಕು. ಹೆಡ್ಲೈನ್ ಹೇಳುವಾಗ ಶುಂಠಿ ನಾಟಿ ಸಮಯದಲ್ಲಿ ಅಧಿಕ ಇಳುವರಿಗೆ ಪಾಲಿಸಬೇಕಾದ ಕ್ರಮಗಳು. ಸೊ ಇದನ್ನೆಲ್ಲ ನಾವು ನಾಟಿ ಸಮಯದಲ್ಲಿ ಅಥವಾ ನಾಟಿಗಿಂತ ಮುಂಚೆನೇ ಮಾಡ್ಕೋಬೇಕಾಗಿರೋದೆ. ಮತ್ತು ಅತಿ ಉತ್ತಮ ಇಳುವರಿ ಮತ್ತು ಅಧಿಕ ಇಳುವರಿ ಬರಲಿಕ್ಕೆ ಇವೆಲ್ಲ ಕ್ರಮಗಳು ನಮಗೆ ಸಹಕಾರಿಯಾಗುತ್ತೆ ಸ್ನೇಹಿತರೆ. ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಬಯಸಿದ್ದೀನಿ. ದಯವಿಟ್ಟು ತಮಗೆ ಇಷ್ಟ ಆದಲ್ಲಿ ನನಗೆ ಲೈಕ್ ಮಾಡಿ. ಈ ವಿಷಯಗಳು ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ತಾವು ಭಾವಿಸಿದ್ರೆ ಇದನ್ನು ತಾವು ಶೇರ್ ಕೂಡ ಮಾಡಬಹುದು ಸ್ನೇಹಿತರೆ. ಇನ್ನು ಇದರಲ್ಲಿ ನಮಗೆ ಸೂಕ್ಷ್ಮಾಣುಜೀವಿ ಗೊಬ್ಬರಗಳಿವೆ. ಸೂಕ್ಷ್ಮಾಣುಜೀವಿ ಗೊಬ್ಬರಗಳನ್ನು ಸಹಿತ ನಾವು ಬಳಸಬೇಕು. ಸೂಕ್ಷ್ಮಾಣುಜೀವಿ ಗೊಬ್ಬರಗಳು ಅಂತ ಹೇಳಿದ್ರೆ ಬಯೋ ಫರ್ಟಿಲೈಸರ್ಸ್ ಏನಿದೆ ಅದನ್ನು ಬಳಸ್ಬೋದು. ಅದು AMC ಇರ್ಬೋದು, ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್, ದಯವಿಟ್ಟು ಕ್ಷಮಿಸಿ, AMC ಇರ್ಬೋದು, ಫಾಸ್ಫರಸ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು, ಪೊಟ್ಯಾಷ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ಬೋದು. ಅದನ್ನು ಸಹಿತ ನಾವು ಬಳಸಬೇಕಾಗುತ್ತೆ ಸ್ನೇಹಿತರೆ. ಹರಳು ರೂಪದ ಕೀಟನಾಶಕಗಳನ್ನು ಬಳಸಬೇಕು. ಮಣ್ಣಿನಲ್ಲಿ ಇರ್ತಕ್ಕಂಥ ಕೀಟದ ಮೊಟ್ಟೆ ಅದರಿಂದ ಉತ್ಪತ್ತಿಯಾಗಿ ನಮಗೆ ಶುಂಠಿಗೆ ಹಾನಿ ಮಾಡೋದು, ಡ್ಯಾಮೇಜ್ ಮಾಡಿ ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಅದ್ರ ಮೂಲಕ ಬೇರೆ ಬೇರೆ ರೋಗಗಳು ಬರೋದನ್ನು ತಡೆಗಟ್ಟೋದಕ್ಕೆ ನಾವು ಹರಳು ರೂಪದ ಕೀಟನಾಶಕವನ್ನು ಬಳಸಬೇಕಾಗುತ್ತೆ. ಇದನ್ನು ಸಹಿತ ನಾವು ನಾಟಿ ಸಮಯದಲ್ಲೇ ಮಾಡಬೇಕು. ವಿಶೇಷವಾಗಿ ಗಮನಿಸಿ, ಇದೆಲ್ಲ ವಿಷಯಗಳು ನಾಟಿ ಸಮಯದಲ್ಲಿ ಅಥವಾ ನಾಟಿಗಿಂತ ಸಾಕಷ್ಟು ಪೂರ್ವದಲ್ಲೇ ನಾವು ಮಾಡ್ಕೋಬೇಕಾದ ತಯಾರಿಗಳು. ಇದೆಲ್ಲ ತಯಾರಿಗಳು ಮಾಡ್ಕೊಳ್ಳೋದ್ರ ಮೂಲಕ ನಾವು ಅತಿ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ಬೋದು ಸ್ನೇಹಿತರೆ. ಇನ್ನು ಮೈಕ್ರೋನ್ಯೂಟ್ರಿಯೆಂಟು, ಸೆಕೆಂಡರಿ ನ್ಯೂಟ್ರಿಯೆಂಟ್ಗಳನ್ನು ಸಹಿತ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ತಳಗೊಬ್ಬರದ ರೂಪದಲ್ಲಿ ಸೇರಿಸಬೇಕಾಗುತ್ತೆ. ಮೇಲ್ಗೊಬ್ಬರದ್ದು ಅವಶ್ಯಕತೆಗೆ ಲಕ್ಷಣಗಳ ಅನುಗುಣವಾಗಿ ನಾವು ಕೊಡಬೇಕಾಗುತ್ತೆ. ಏನೇನು ಬರುತ್ತೆ ಇದರಲ್ಲಿ? ಬೋರಾನ್ ಇರುತ್ತೆ, ಮೆಗ್ನೀಷಿಯಂ ಸಲ್ಫೇಟ್ ಇರುತ್ತೆ, ಜಿಂಕ್ ಸಲ್ಫೇಟ್ ಇರುತ್ತೆ, ಮತ್ತು ಫರಸ್ ಸಲ್ಫೇಟ್ ಇರುತ್ತೆ. ಇದರಲ್ಲಿ ಎಲ್ಲದೂ ಬೇಕು ಅಂತ ಹೇಳ್ತಾ ಇಲ್ಲ. ನಮಗೆ ನಮ್ಮ ಮಣ್ಣು ಪರೀಕ್ಷಾ ವರದಿಯ ಆಧಾರಿತವಾಗಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟೆಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ಮಣ್ಣಿಗೆ ಸೇರಿಸೋ ಕ್ರಮವನ್ನು ನಾವು ನಾಟಿಯ ಸಮಯದಲ್ಲಿ, ನಾಟಿಯ ಪೂರ್ವದಲ್ಲಿ ನಾವು ಮಾಡೋದ್ರ ಮೂಲಕ ಒಳ್ಳೆ ಇಳುವರಿ ಪಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ಬೋದು. ಮತ್ತು ಇದರ ಜೊತೆಗೆ ನಮಗೆ ಕೊಟ್ಟಿಗೆ ಗೊಬ್ಬರ ಅಥವಾ ಸಂಸ್ಕರಿತ ಗೊಬ್ಬರ ಅಂತ ಏನು ಹೇಳ್ತೇವೆ ನಾವು, ಈಗೇನಿದೆ ಸಾವಯವ ಗೊಬ್ಬರ ಅಂತ ಏನು ಹೇಳ್ತೇವೆ, ಕೊಟ್ಟಿಗೆ ಗೊಬ್ಬರ ಏನು ಹೇಳ್ತೇವೆ, ಅದನ್ನು ಸಹಿತ ಬಳಸಬೇಕಾಗತ್ತೆ. ಸಂಸ್ಕರಿತ ಗೊಬ್ಬರ ಬಳಸುವಾಗ ಒಂದು ಗಮನ ಕೊಡಿ. ಈಗ ತುಂಬ ರೀತಿಯ ಸಂಸ್ಕರಿತ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಸಂಸ್ಕರಿತ ಗೊಬ್ಬರ ಅಂದರೆ ಬೇರೆ ಏನಲ್ಲ, 50 kg 30 kg 40 kg ಒಂದು ಚೀಲದಲ್ಲಿ ಗೊಬ್ಬರ ಬರುತ್ತೆ. ಅದನ್ನು ನಾವು ಸಂಸ್ಕರಿತ ಗೊಬ್ಬರ ಅಂತೀವಿ. ಇದರಲ್ಲಿ ದೊಡ್ಡ ಸಮಸ್ಯೆ ಏನಿದೆ ಅಂತ ಹೇಳಿದ್ರೆ, ಯಾವುದು ಉತ್ತಮ ಗುಣಮಟ್ಟದ್ದು, ಯಾವುದು ಉಪಯೋಗಿಸಬೇಕು, ಯಾವುದು ಉಪಯೋಗಿಸಬಾರ್ದು ಅನ್ನೋದೇ ದೊಡ್ಡ ಸಮಸ್ಯೆ ಇದೆ. ನಾವು ಸಾಕಷ್ಟು ಇದರಲ್ಲಿ ಚರ್ಚೆ ಮಾಡಿದ್ದೀವಿ. ವಿಶೇಷವಾಗಿ ಇದರಲ್ಲಿ ನಾವು ಬ್ರ್ಯಾಂಡ್ಗಳ ಬಗ್ಗೆ, ವಿಶ್ವಾಸಾರ್ಹತೆಗೋಸ್ಕರ ಬ್ರ್ಯಾಂಡ್ಗಳ ಬಗ್ಗೆ ಗಮನ ಕೊಡೋದು ಉತ್ತಮ. ಟಾಟಾದವರ ಜಿಯೋ ಗ್ರೀನ್ ಆಗ್ಬೋದು, ಅನ್ನಪೂರ್ಣದವರ ಮಲ್ಟಿಪ್ಲೆಕ್ಸ್ ಆಗ್ಬೋದು, ಕೋರಮಂಡಲ್ನವರ ಗೋದಾವರಿ ಗೋಲ್ಡ್ ಆಗ್ಬೋದು. ಈ ಥರದ್ದು ಒಂದಷ್ಟು ವಿಶ್ವಾಸಾರ್ಹ ಮೂಲಗಳಿಂದ, ವಿಶ್ವಾಸಾರ್ಹ ಕಂಪನಿಗಳು ತಯಾರಿಸಿದ್ದನ್ನು ಮಾಡೋದು ಉತ್ತಮ. ಯಾಕೆ ಅಂತ ಹೇಳಿದ್ರೆ, ಇವತ್ತಿದು ಒಂದು ದೊಡ್ಡ ವ್ಯವಹಾರದ ಒಂದು ಮಾರ್ಗದಲ್ಲಿ ನಿಮಗೆ 30, 40, 50 ಬ್ರ್ಯಾಂಡ್ಗಳು ಅಥವಾ 50 ವಿಶೇಷ ಹೆಸರುಗಳು ಬೇರೆ ಬಣ್ಣದ ಚೀಲಗಳಲ್ಲಿ ದೊರಕ್ತಾ ಇದೆ. ಅದರಿಂದ ರೈತರಿಗೆ ಅಂತ ದೊಡ್ಡ ಅನುಕೂಲ ಇಲ್ಲ. ದಯವಿಟ್ಟು ಗಮನವಹಿಸಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದು ತಿಳ್ಕೊಳ್ಳಿ. ಈ ಸಾವಯವ ಗೊಬ್ಬರದಲ್ಲಿ ನಮಗೆ ಚೀಲದ್ದಾದರೆ ಸಾವಯವ ಗೊಬ್ಬರ 40 ಚೀಲ ಪ್ರತಿ ಎಕರೆಗೆ ನಾವು ಉಪಯೋಗಿಸಬೇಕು. ಮೊದಲೇ ನಾನು ಹೇಳಿದಾಗೆ ಇದೆಲ್ಲದೂ ಅತಿ ಉತ್ತಮ ಇಳುವರಿ ಪಡೀಲಿಕ್ಕೆ ಮತ್ತು ಪ್ರತಿ ಎಕರೆವಾರು ಪ್ರಮಾಣ ಇದೆ. ಅದನ್ನು ಗಮನ ಇಟ್ಟು ನೋಡಿ. ಸರಾಸರಿ ಒಂದು 200 kgಯಷ್ಟು ಬೇವಿನ ಹುಡಿಯನ್ನು ಪ್ರತಿ ಎಕರೆಗೆ ನಾವು ಉಪಯೋಗಿಸೋದ್ರಿಂದ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಸ್ನೇಹಿತರೆ. ಈ ಎಲ್ಲ ವಿಷಯಗಳು ನಾವು ಗಮನ ಇಟ್ಟು ನೋಡಿದಾಗ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಾಗ ತಮಗೆ ಪ್ರತಿಯೊಂದು ವಿಷಯಗಳು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಪ್ರತಿ ವಿಡಿಯೋದಲ್ಲಿ ಇರೋ ಹಾಗೆ ಇವತ್ತಿನ ವಿಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ. ಈಗ ಸೂಪರ್ ಮಿನಿಟ್ನ ಸಮಯ ಇದೆ ಸ್ನೇಹಿತರೆ. ಪ್ರತಿ ವಿಡಿಯೋದಿಲ್ಲರ ಹಾಗೆ ಇವತ್ತು ಸೂಪರ್ ಮಿನಿಟ್ ಇದೆ ಅಂತ ಹೇಳಿದ್ದೀವಿ. ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಮಗೆ ರಂಜಕದ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳೋಣ. ರಂಜಕ ಮತ್ತು ನಮಗೆ ನಾಟಿ ಸಮಯ ಇದಕ್ಕೆ ನೇರ ಸಂಬಂಧ ಇದೆ. ಸೊ ನಮ್ಮ ಶುಂಠಿ ಬೆಳೆಗೆ ಬೇಕಾಗ್ತಕ್ಕಂಥ ಪೂರ್ಣ ಪ್ರಮಾಣದ ರಂಜಕ, ಒಟ್ಟು ಇಷ್ಟು ಪ್ರಮಾಣದ ರಂಜಕ ಬೇಕು. ಉದಾಹರಣೆಗೆ 40ರಿಂದ 45, 50 kg ಅಷ್ಟು ರಂಜಕ ಬೇಕಾಗ್ಬೋದು ಒಂದು ಎಕರೆಗೆ ನಮಗೆ ಶುಂಠಿನಲ್ಲಿ. ಸೊ 40ರಿಂದ 50 kg ಬೇಕು ಅಂತ ನಾವು ಅಂದ್ಕೊಂಡ್ರೆ 40ರಿಂದ 50 kg ಅಷ್ಟು ನಮಗೆ ರಂಜಕ ಒಂದು ಎಕರೆಗೆ ಬೇಕು ಶುಂಠಿ ಬೆಳೆಗೆ. ಇದನ್ನು ನಾವು ಐಡಿಯಲ್ ಸಿಚುವೇಶನ್ ಅಂತ ಹೇಳ್ತೀವಿ, ಅಂದರೆ ಎಲ್ಲ ಸಮ ಪ್ರಮಾಣದಲ್ಲಿದ್ದಾಗ. ಸೊ ಮತ್ತೆ ಪ್ರಶ್ನೆ ಸಾಯಿಲ್ ಟೆಸ್ಟ್ಗೆ ಹೋಗುತ್ತೆ. ನಾವು ಸಾಯಿಲ್ ಟೆಸ್ಟ್ ಮಾಡಿದಾಗ ನಮ್ಮ ಮಣ್ಣಿನಲ್ಲಿ ಲಭ್ಯ ರಂಜಕ ಎಷ್ಟು ಅಂತ ಬರುತ್ತೆ. 10 kg ಲಭ್ಯ ರಂಜಕ ಇದ್ದರೆ ನಮಗೆ ನಾವು 30 kgಯಷ್ಟು ನಾಟಿ ಸಮಯದಲ್ಲೇ ನಾವು ಮಣ್ಣಿಗೆ ಸಂಪೂರ್ಣ ಪ್ರಮಾಣವನ್ನು ಸೇರಿಸಬೇಕು. ನಾಟಿ ಸಮಯದಲ್ಲಿ ಸಂಪೂರ್ಣ ಪ್ರಮಾಣವನ್ನು ನಾವು ಸೇರಿಸಬೇಕು.
ಇದು ಒಂದು ವೈಜ್ಞಾನಿಕವಾದ ಕ್ರಮ ಇದೆ. ರಂಜಕನ ಮೇಲ್ಗೊಬ್ಬರದಲ್ಲಿ ಕೊಡ್ತಕ್ಕಂಥ ಕ್ರಮ ಅಷ್ಟು ಸುಧಾರಿತ ಕ್ರಮ ಅಲ್ಲ, ಅಷ್ಟು ರೆಕಮೆಂಡೆಡ್ ಕ್ರಮ ಅಲ್ಲ. ರಂಜಕದ ಅವಶ್ಯಕತೆ ಏನಿದೆ ನಮಗೆ ಶುಂಠಿಗೆ ನಾವು ನಾಟಿ ಸಮಯದಲ್ಲಿ ಸಂಪೂರ್ಣವಾಗಿ ಸೇರಿಸಬೇಕು. ಇದು ಇವತ್ತಿನ ಸೂಪರ್ ಮಿನಿಟ್. ಇದರಲ್ಲಿ ಮುಂದುವರೆದು ಇದೆ, ರಂಜಕನೇನೋ ಕೊಟ್ಟಿದ್ದೀವಿ ನಾವು, ನಮ್ಮ ಮಣ್ಣಿನಲ್ಲಿ ಸ್ವಲ್ಪ ಆರ್ಗಾನಿಕ್ ಕಾರ್ಬನ್ನು CEC ಕಡಿಮೆ ಇದೆ, ಅದು ಗೊತ್ತಾಗುತ್ತೆ. 100ಕ್ಕೆ 90 ಮಣ್ಣು ಪರೀಕ್ಷೆಗಳು ಬಂದಾಗ ಆರ್ಗಾನಿಕ್ ಕಾರ್ಬನ್ನು CEC ಕಡಿಮೆ ಇರದಂತೆಯೇ ಬರ್ತಾ ಇದೆ. ಯಾಕಂದ್ರೆ ಮಣ್ಣಿನ ಭೌತಿಕ ಲಕ್ಷಣ, ಜೈವಿಕ ಗುಣಲಕ್ಷಣಗಳು ಆ ರೀತಿ ಬದಲಾಗಿದೆ ಈ ನಡುವೆ. ಅದಕ್ಕೆ ವಾತಾವರಣ ಕಾರಣ, ರೈತರ ಕೃಷಿಯ ಪದ್ಧತಿಯು ಕಾರಣ ಇರಬಹುದು. ಆಗ ನಾವೇನು ಮಾಡಬೇಕಾಗುತ್ತೆ ಅಂದರೆ ಇದಕ್ಕೆ ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಬರುತ್ತೆ, PSB ಅಂತ ಹೇಳಿ ಜೈವಿಕ ಗೊಬ್ಬರ ಬರುತ್ತೆ. ಅದನ್ನು ಸಹಿತ ಇದ್ರ ಜೊತೆಗೆ ನಾವು ಸೇರಿಸಬೇಕು. ಜೈವಿಕ ಗೊಬ್ಬರನ ಸಹಿತ ನಾವು ಬಳಸಬೇಕು. ಕಾರಣ ಇಷ್ಟೇ, ಮಣ್ಣಲ್ಲಿ 10 kg ಲಭ್ಯ ಇದೆ, ನಾವು 30 kg ಕೊಟ್ಟಿದ್ದೀವಿ. ಶುಂಠಿಗೆ 40 kg ಫಾಸ್ಫರಸ್ ಸಾಕು. ಆದ್ರೂ ನಮಗೆ ಅದರ ಕೊರತೆ ಲಕ್ಷಣಗಳು ಯಾಕೆ ಕಂಡು ಬರ್ತದೆ ಅಂತ ಹೇಳಿದ್ರೆ, ನಮ್ಮ ಮಣ್ಣಿನಲ್ಲಿ ರಂಜಕವನ್ನು ಕರಗಿಸಿ ಗಿಡಕ್ಕೆ ಲಭ್ಯ ಮಾಡಿಕೊಡ್ತಕ್ಕಂಥ ಸೂಕ್ಷ್ಮಾಣುಜೀವಿ ಸಮೂಹಗಳ ಕೊರತೆ ಇದೆ. ಹಾಗಾಗಿ ನಾವು ಅದನ್ನು ಒಂದಷ್ಟು ಪ್ರಮಾಣದಲ್ಲಿ ಜೈವಿಕ ಗೊಬ್ಬರದ ರೂಪದಲ್ಲಿ ನಾವು ಈಗ ಇದರಲ್ಲೇ ನಾವು ನಾಟಿ ಮಾಡೋ ಸಮಯದಲ್ಲಿ ಬೇಕಾಗಿರ್ತಕ್ಕಂಥ ಕ್ರಮಗಳಲ್ಲಿ ಅದನ್ನು ಅನುಸರಿಸೋದ್ರ ಮೂಲಕ ನಾವು ಪಾಲಿಸ್ಕೋಬಹುದು. ಮತ್ತು ಯಾವುದೇ ಕಾರಣಕ್ಕೂ ವಿಶೇಷ ಗಮನ ಕೊಡಿ, ಯಾವುದೇ ಕಾರಣಕ್ಕೂ ಫಾಸ್ಫರಸ್ ಏನು ಕೊಡ್ತಾ ಇದ್ದೇವೆ ನಾವು, ಫಾಸ್ಫರಸ್ ಜೊತೆಗೆ ಕ್ಯಾಲ್ಶಿಯಮನ್ನು ನಾವು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಮೇಯದಲ್ಲೂ ಇದರ ಜೊತೆಗೆ ನಾವು ಮಿಕ್ಸ್ ಮಾಡೋ ಹಾಗಿಲ್ಲ. ಯಾವ ಕಾರಣಕ್ಕೂ ಮಿಕ್ಸ್ ಮಾಡೋ ಹಾಗಿಲ್ಲ. ಇದರಲ್ಲಿ ನಿಮಗೆ ಫಾಸ್ಫರಸ್ ಏನಿದೆ ಇದು ಫಾಸ್ಫೇಟ್ನ ರೂಪವನ್ನು ಪಡೆದುಕೊಂಡು ಗಿಡಕ್ಕೆ ಯಾವುದೇ ಕಾಲಕ್ಕೂ ಲಭ್ಯವಿರದಿರೋ ರೂಪಕ್ಕೆ ಹೋಗಿ ಅದು ಬದಲಾವಣೆಗೊಂಡ್ಬಿಡುತ್ತೆ. ಹಾಗಾಗಿ ನಮ್ಗೆ ಅತಿ ಹೆಚ್ಚಿನ ರಂಜಕದ ಕೊರತೆ ಕಂಡು ಬರುತ್ತೆ. ದಯವಿಟ್ಟು ಕ್ಯಾಲ್ಸಿಯಂ ಯುಕ್ತ ಮತ್ತು ಕ್ಯಾಲ್ಸಿಯಮನ್ನು ನಾವು ಫಾಸ್ಫರಸ್ ರಂಜಕ ಗೊಬ್ಬರವನ್ನು ಏನು ಮಣ್ಣಿಗೆ ಸಂಪೂರ್ಣ ಸೇರ್ತಾ ಇರ್ತೀವಿ ಆ ಸಮಯದಲ್ಲಿ ಕೊಡೋದು ಬೇಡ. ಅದರ ನಂತರ 8 ದಿವಸಗಳ ನಂತರ ಕೊಟ್ಟರೆ ನಡೆಯುತ್ತೆ, ಏನು ಅಭ್ಯಂತರ ಇಲ್ಲ. ಇಷ್ಟು ವಿಷಯಗಳು ತುಂಬ ಸೂಕ್ಷ್ಮವಾಗಿದ್ದು ತುಂಬ ಅನುಕೂಲಕರವಾದ ವಿಷಯಗಳು ಅಂತ ನಾನು ನಂಬಿದ್ದೀನಿ ಸ್ನೇಹಿತರೆ. ಇಷ್ಟು ವಿಷಯಗಳನ್ನು ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ನಿಂದ ಸೈನಿಂಗ್ ಆಫ್. ನಮಸ್ಕಾರ.